ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನೂ ಆಗಿರುವಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಂದು ಆವರ್ತಿ ಈ ಸಂಜೆ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಕಾರ್ಯಕ್ರಮಕ್ಕೆ ಒಕ್ಕೂಟವಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರುಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋರುವಂತಹ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಷದ ಬೃಹದಲ್ಲಿ ಆಸನಾಗಿರುವ ಸರ್ವಶಕ್ತನಾದ ತಂದೆಯ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನ ಮನವೆಲ್ಲ ನಮ್ಮನ್ನು ಸಂಭ್ರಮಿಸಿ ನಡೆಸಿ, ಕಳೆದ ತಿಂಗಳೆಲ್ಲ ನಡೆಸಿ ಮತ್ತೊಂದು ಹೊಸ ತಿಂಗಳನ್ನು ಅನುಗ್ರಹಿಸಿ ನಿನ್ನ ಕೃಪೆಯಿಂದ ಸಂಭ್ರಮಿಸಿ ನಿನ್ನ ವಿಷಯದಲ್ಲಿ ನಾವು ಸಾಕ್ಷಿಗಳ ಮಕ್ಕಳಾಗುವಂತೆ ನಮ್ಮ ನಡೆಸಿಕೊಂಡು ಬಂದಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆಸಕ್ತಿಯಿಂದ ನನ್ನ ಸೇವೆ ಮಾಡುವಂತ ಕೂಡಿ ಬಂದಿರುತ್ತೆ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶ್ರಯಿಸಿ ಬರು, ಸಹೋದರ ಸಹೋದರರನ್ನು ಆಶ್ರಯಿಸಿ ಬಲಪಡಿಸು. ಈ ಒಂದು ಶಬ್ಬ ಶಾಲೆ ವಿಚಾರದಲ್ಲಿ ಸ್ವಾಮಿ ನಿನ್ನ ಪವಿತ್ರ ಆತ್ಮನ ಬಲವಿದ್ದು ನಡೆಸಿಕೊಡುವಂತಹ ಬೋಧಕರನ್ನು ನೀನು ಬಲಪಡಿಸು. ಅವರ ಕುಟುಂಬವನ್ನು ಆಶ್ರಯಿಸಿ ನಡೆಸಬೇಕೆಂದು ಆಶಿಸುತ್ತೇವೆ ಸ್ವಾಮಿ. ಇದಕ್ಕೆ ಸಹಾಯ ಮಾಡುವಂತಹ ಎಲ್ಲ ಮಕ್ಕಳನ್ನು ನೀನು ಆಶ್ರಯಿಸಿ ನಡೆಸಬೇಕಾಗಿ ಆಶಿಸುತ್ತೇವೆ. ಈ ಒಂದು ಶಬಶಾಲ ಪಡೆಯುವ ಅನೇಕರಿಗೆ ಎಲ್ಲರಿಗೂ ಸಹ ಸತ್ಯ ದೇವರು ಯಾರು ಎಂದು ತಿಳಿದುಕೊಳ್ಳುವಂತಹ ಒಂದು ಪವಿತ್ರ ಪ್ರೇರಣೆ ಅವರಿಗೆ ಉಂಟಾಗುವಂತ ರೀತಿಯಲ್ಲಿ ಸ್ವಾಮಿ ಇದು ಲಾಭದಾಯಕವಾಗಿರಲಿ ಎಂದು ನಾವು ಆಶಿಸುತ್ತೇವೆ ಸ್ವಾಮಿ. ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಕೂಡಿ ಬಂದಿರುವಂತ ಮತ್ತೊಬ್ಬರನ್ನು ಆಶ್ರಯಿಸಿ ಬಲಪಡಿಸಿ ನಡೆಯುವಂತಹ ಈ ಒಂದು ಶಬಶಾಲ ಪಾಠದಲ್ಲಿ ನಿನ್ನ ಪವಿತ್ರ ಆತ್ಮನ ಬಲವಿದ್ದು ನಮ್ಮ ನಡೆಸಬೇಕಾಗ್ತಾ ಬರಬೇಕೆಂದು ಒಬ್ಬ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ದೇವಿ ನಾಮದಲ್ಲಿ ಬೇಡಿಕೊಳ್ಳಿದ್ದೀವಿ ತಂದೆ. ಆಮೇನ್. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕಾರ್ಯಕ್ರಮನ ಪ್ರಾರಂಭ ಮಾಡುವಾಗ ಯಾರಾದರೂ ವಿಶೇಷ ಗೀತೆಯನ್ನ ಹಾಡುವುದಕ್ಕಿದ್ದರೆ ಈ ಸಮಯವನ್ನ ತಮಗೆ ಕೊಡ್ತೇನೆ. ಯಾರಾದ್ರೂ ವಿಶೇಷ ಗೀತೆಯನ್ನ ಹಾಡಬಹುದು ಸಿದ್ಧವಾಗಿ ಬಂದಿದ್ರೆ ದಯಮಾಡಿ ಈ ಸಮಯವನ್ನ ತಾವು ಉಪಯೋಗಿಸ್ಕೊಳ್ಬೇಕೆಂದಾಗಿ ಕೇಳ್ತೀನಿ. ಇಲ್ಲವಾದರೆ ತಡ ಮಾಡದೆ ನಾನು ಒಂದು ವಿಶೇಷ ಗೀತೆಯನ್ನ ಈ ಕಾರ್ಯಕ್ರಮದಲ್ಲಿ ಹಾಡುವಂತದ್ದೇನೆ. ಜೀವಿತದ ನನ್ನ ಆಶ್ರಯವು ನೀನೆ, ಜೀವಿತದ ನನ್ನ ಆಶ್ರಯವು ನೀನೆ, ನನ್ನನ್ನು ಕಾಯುವವನು ನೀನೆ, ನನ್ನನ್ನು ಕಾಯುವವನು ನೀನೆ. ಕಷ್ಟದಲ್ಲಿಯೂ ದುಃಖದಲ್ಲಿಯೂ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ನನ್ನನ್ನು ನಡೆಸುವವನು ನೀನೇ, ನನ್ನನ್ನು ನಡೆಸುವವನು ನೀನೇ. ಜೀವನ ತೆರೆಗಳು ಅಲೆಯಂತೆ ಬಡಿಯಲು ಭೂಮಿಯ ನಾವಿಕ ನೀನೆ ಪ್ರಭು, ಜೀವನ ಕಲೆಯುತ್ತ ನಿನ್ನನ್ನು ನೆನೆಯುತ್ತ ಜೀವಿತದಾಶಯ ನೀನೆ ಪ್ರಭು. ಜೀವನ ತೆರೆಗಳು ಅಲೆಯಂತೆ ಬಡಿಯಲು ದುನಿಯ ನಾವಿಕ ನೀನೆ ಪ್ರಭು, ಜೀವನ ಕಳೆಯುತ್ತ ನಿನ್ನನ್ನು ನೆನೆಯುತ್ತ ಜೀವಿತದಾಶಯ ನೀನೆ ಪ್ರಭು. ಜೀವಿತದ ಗುಟ್ಟು ನಿನ್ನಲ್ಲಿಯೇ ಉಂಟು, ಜೀವಿತದ ಗುಟ್ಟು
ಗುಟ್ಟು ನಿನ್ನಲ್ಲಿಯೇ ಉಂಟು. ಕೈ ಹಿಡಿದೆನ್ನನ್ನು ನಡೆಸು ಪ್ರಭು, ಕೈ ಹಿಡಿದೆನ್ನನ್ನು ನಡೆಸು ಪ್ರಭು. ಜೀವಿತದ ನನ್ನ ಆಶ್ರಯವು ನೀನೆ, ಜೀವಿತದ ನನ್ನ ಆಶ್ರಯವು ನೀನೆ. ನನ್ನನ್ನು ಕಾಯುವವನು ನೀನೆ, ನನ್ನನ್ನು ಕಾಯುವವನು ನೀನೆ. ಹೂಗಳು ಹರಳಲು ಗಾಳಿಯು ಬೀಸಲು ಎಲ್ಲೆಡೆ ಪರಿಮಳ ಹರಡುತ್ತಿದೆ. ಜೇನಿನ ರುಚಿಗಿಂತ ವಾಕ್ಯದ ರುಚಿಯು ಹರಡಲಿ ಎನ್ನಲ್ಲಿ ಓ ಪ್ರಭುವೇ. ಹೂಗಳು ಹರಳಲು ಗಾಳಿಯು ಬೀಸಲು ಎಲ್ಲೆಡೆ ಪರಿಮಳ ಹರಡುತ್ತಿದೆ. ಜೇನಿನ ರುಚಿಗಿಂತ ವಾಕ್ಯದ ರುಚಿಯು ಹರಡಲಿ ಎನ್ನಲ್ಲಿ ಓ ಪ್ರಭುವೇ. ನಮ್ಮನ್ನು ಹಿಡಿದು ನಮ್ಮನ್ನು ಮುರಿದು, ನಮ್ಮನ್ನು ಹಿಡಿದು ನಮ್ಮನ್ನು ಮುರಿದು ಉಪಯೋಗಿಸಿಕೋ ಎನ್ನ ಪ್ರಭುವೇ, ಉಪಯೋಗಿಸಿಕೋ ಎನ್ನ ಪ್ರಭುವೇ. ಜೀವಿತದ ನನ್ನ ಆಶ್ರಯವು ನೀನೆ, ಜೀವಿತದ ನನ್ನ ಆಶ್ರಯವು ನೀನೆ. ನನ್ನನ್ನು ಕಾಯುವವನು ನೀನೆ, ನನ್ನನ್ನು ಕಾಯುವವನು ನೀನೆ. ಕಷ್ಟದಲ್ಲಿಯೂ ದುಃಖದಲ್ಲಿಯೂ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ನನ್ನನ್ನು ನಡೆಸುವವನು ನೀನೆ, ನನ್ನನ್ನು ನಡೆಸುವವನು ನೀನೆ. ಜೀವಿತದ ನನ್ನ ಆಶ್ರಯವು ನೀನೆ, ನನ್ನನ್ನು ಕಾಯುವವನು ನೀನೆ. ಈ ಸಮಯದಲ್ಲಿ ಎಂದಿನಂತೆ ನಮ್ಮ ಸಭಾ ಶಾಲೆಯ ಪಾಠಗಳನ್ನ ನಡೆಸಿಕೊಳ್ಳಲು ನಮ್ಮ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಿನ್ನೆ ಕಾರಣಾಂತರಗಳಿಂದ ಅವರು ಪಾಠವನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಈ ಹೊತ್ತು ಕರ್ತನು ತನ್ನ ಕೃಪೆಯಿಂದ ಅವರನ್ನು ಆಶೀರ್ವದಿಸಿ ಎಲ್ಲಾ ರೀತಿಯಲ್ಲಿ ತನ್ನ ಸೇವೆಗಾಗಿ ಸಿದ್ಧಪಡಿಸಿದ್ದಾರೆ. ದೇವನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅವರಿಗೆ ಈ ಸಮಯವನ್ನ ದೇವರ ವಾಕ್ಯದ ಪಾಠಗಳನ್ನು ಹಂಚಿಕೊಳ್ಳಲು ನಾನು ಆಹ್ವಾನಿಸುವಂತನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಈ ವಾರದಲ್ಲಿ ಗುರುವಾರದ ಪಾಠವನ್ನ ಕಲಿಯುವಂತ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಈ ವಾರವೆಲ್ಲ ನಾವು ಯೇಸು ಕ್ರಿಸ್ತನು ಆ ಗಲಿಲಾಯ ಸೀಮೆಯ ಸುತ್ತಮುತ್ತಲು ಇರ್ತಕ್ಕಂತ ಜನಗಳನ್ನ ಭೇಟಿಯಾಗಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದನ್ನ ನಾವು ಕಲಿತಿದ್ದೇವೆ. ಗಲಿಲಾಯದ ಸಮುದ್ರದ ಆಚೆ ದಡಕ್ಕೆ ಹೋಗುವಾಗ ಅಲ್ಲಿ ಅನ್ಯರಿಗೆ ಸ್ವಾಮಿ ಆರೋಗ್ಯವನ್ನ ದಯಪಾಲಿಸಿದನು. ಗಲಿಲಾಯ ಸಮುದ್ರದ ಈಚೆ ಕಡೆ ಬರುವಾಗ ಯಹೂದ್ಯರನ್ನ ಸ್ವಾಮಿ ಗುಣಪಡಿಸಿದನು ಎಂಬುದಾಗಿ ನಾವು ಈಗಾಗಲೇ ಸಾಕಷ್ಟು ಅದ್ಭುತ ಕಾರ್ಯಗಳ ದೃಷ್ಟಾಂತಗಳನ್ನ ಕಲಿತುಕೊಂಡಿದ್ದೇವೆ. ಇವತ್ತು ನಾವು ಕಲಿತಕ್ಕಂಥ ಪಾಠ ಯಾರು ನಿರೀಕ್ಷಿಸಲಾಗದಂತಹ ಮೆಸ್ಸಿಯನು, ಡಿಫ್ರೆಂಟ್ ಕೈಂಡ್ ಆಫ್ ಮೆಸ್ಸಿಯ. ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಅನೇಕ ಜನರು
ಅನೇಕ ರೀತಿಯಲ್ಲಿ ರೂಪಿಸಿದ್ದಾರೆ. ತಮ್ಮದೇ ಆದಂತ ಭಾವನೆಗಳು. ಇಸ್ಲಾಂ ಧರ್ಮದಲ್ಲಿ ಯೇಸು ಕ್ರಿಸ್ತನನ್ನು ಒಬ್ಬ ಪ್ರವಾದಿ ಎಂಬುದಾಗಿ ಮಾತ್ರ ಗುರುತಿಸುತ್ತಾರೆ. ಇನ್ನು ಅನೇಕ ಧರ್ಮಗಳು ಯೇಸು ಕ್ರಿಸ್ತಿನ ಒಂದು ಚಿತ್ರವನ್ನ ಅವರು ನೋಡದಿದ್ದಾಗ್ಯೂ ಸಹ ಯಾರೋ ಒಂದು ಬರೆದಿದ್ದಾರೆ, ಅದನ್ನು ರೂಪಿಸಿ ಅವರು ತಮ್ಮ ದೇವರುಗಳ ಮಧ್ಯದಲ್ಲಿ ಇಡುವುದನ್ನ ನಾವು ಕಾಣ್ತೇವೆ. ಆದ್ರೆ ನಮ್ಮ ಮೆಸ್ಸಿಯನು ಇವೆಲ್ಲದಕ್ಕಿಂತಲೂ ವಿಭಿನ್ನವಾಗಿದ್ದಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಯೇಸು ಕ್ರಿಸ್ತನು ಅನೇಕ ಸಮಸ್ಯೆಗಳನ್ನ ಎದುರಿಸಿದನು. ಅವೆಲ್ಲಕ್ಕೂ ತಕ್ಕಂತ ಉತ್ತರವನ್ನ ಸ್ವಾಮಿ ಸಮಂಜಸವಾಗಿ ಕೊಡ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಬನ್ನಿ, ಇವತ್ತು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂತ ಒಂದು ಅದ್ಭುತ ಕಾರ್ಯ. ಯೇಸು ಕ್ರಿಸ್ತನು 5,000 ಜನರಿಗೆ ಕೇವಲ 5 ರೊಟ್ಟಿ 2 ಮೀನುಗಳಿಂದ ಅವರನ್ನ ಉಪಚರಿಸಿದನು ಎಂಬುದಾಗಿ ನಮಗೆ ಗೊತ್ತಿರುವಂತದ್ದಾಗಿದೆ. ಕತೆ ನಿಮ್ಮೆಲ್ಲರಿಗೂ ಗೊತ್ತು. ಯೇಸು ಕ್ರಿಸ್ತನು ಶಿಷ್ಯರನ್ನ, ಬನ್ನಿ ನಾವು ಏಕಾಂತ ಸ್ಥಳಕ್ಕೆ ಹೋಗೋಣ, ಗುಡ್ಡಗಾಡಿಗೆ ಹೋಗೋಣ, ಅಡವಿಗೆ ಹೋಗೋಣ, ದಿನವೆಲ್ಲ ನೀವು ಆಯಾಸವಾಗಿದ್ದೀರಾ, ಸ್ವಲ್ಪ ವಿಶ್ರಾಂತಿ ಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೋಗುವುದನ್ನ ನೋಡುವಾಗ, ಶಿಷ್ಯರು ಹೋಗುವುದನ್ನು ನೋಡುವಾಗ ಅನೇಕ ಜನರು ಅವರನ್ನ ಗುರುತು ಹಿಡಿದು ಎಲ್ಲಾ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮೊದಲು ಅಲ್ಲಿ ಸೇರಿಕೊಂಡ್ರು. ಎಂತ ಆಸಕ್ತಿ ಪ್ರಿಯರೇ! ಯೇಸು ಕ್ರಿಸ್ತನನ್ನ ನೋಡ್ಬೇಕು, ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳಬೇಕು. ಆತನ ಬಾಯಿಂದ ಬರ್ತಕ್ಕಂಥ ಅಮೃತವಾದ ಮಾತುಗಳು ನಮಗೆ ಶ್ರೇಯಸ್ಸಾಗಿವೆ. ಆತನ ಬಗ್ಗೆ ನಾವು ಈಗಾಗಲೇ ಕೇಳಿದ್ದೇವೆ. ಕುಷ್ಠರೋಗಿಗಳನ್ನ ವಾಸ ಮಾಡಿದ್ದಾನೆ, ದೆವ್ವ ಪೀಡಿತವರನ್ನ ಬಿಡುಗಡೆ ಮಾಡಿದ್ದಾನೆ, ಸತ್ತ ಯಾಹೀರನ ಮಗಳನ್ನ ಎಬ್ಬಿಸಿದ್ದಾನೆ. ಇವೆಲ್ಲಾ ಅದ್ಭುತ ಕಾರ್ಯಗಳನ್ನ ಅವರು ಕೇಳಿದಾಗ ಸುಮ್ಮನಿರಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ರು. ಸ್ವಾಮಿ ಅವರನ್ನ ನೋಡಿ ಬಹುಜನರ ಗುಂಪು, ಅದು ಸಾವಿರಾರು ಜನ. ಸತ್ಯವೇದ ಹೇಳುವ ಹಾಗೆ 5,000 ಜನ ಎಂಬುದಾಗಿ. ಮುಂದೆ ನಾವು ಕಥೆಯಲ್ಲಿ ನೋಡ್ತೇವೆ, 5,000 ಗಂಡಸರು ಊಟ ಮಾಡಿದರು ಎಂಬುದಾಗಿ. ಅಂದ್ರೆ ಮಕ್ಕಳು ಇದ್ರು, ಹೆಣ್ಣು ಮಕ್ಕಳು ಇದ್ರು, ನಾನಾ ಜನರು, ಸುಮಾರು ಹೆಚ್ಚು ಕಡಿಮೆ 20,000 ಜನ ಇದ್ರು ಎಂಬುದಾಗಿ ಸಹ ನಾವು ಊಹೆ ಮಾಡಬಹುದು. ಆ ಗುಂಪನ್ನ ನೋಡಿ ಸ್ವಾಮಿ ಹೇಳ್ತಾನೆ, ಇಷ್ಟೊಂದು ಜನರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡಿದನು. ಇನ್ನೊಂದು ವಿಧದಲ್ಲಿ ನೋಡುವಾಗ, ಆತನು ಇಡೀ ದಿನ ವಾಕ್ಯವನ್ನು ಕೇಳಲು ಬಂದಿರುವ ಆಸಕ್ತಿಯುಳ್ಳ ಮಕ್ಕಳನ್ನ ನಿರಾಶೆ ಮಾಡದೆ ಅವರಿಗೆ ಪಾಠವನ್ನ, ಉಪದೇಶವನ್ನ, ಪ್ರಸಂಗವನ್ನ, ಅದ್ಭುತ ಕಾರ್ಯಗಳ ಬಗ್ಗೆ ಸಾಮ್ಯಗಳನ್ನ ಆ ಜನರಿಗೆ ಹೇಳುತ್ತಾ ಇದ್ನು. ಪ್ರಿಯರೇ, ಇವತ್ತು ಈ ಲೋಕದ ಜನರನ್ನು ನೋಡಿ ಸ್ವಾಮಿ ಅದೇ ಮಾತನ್ನು ಹೇಳುತ್ತಾರೆ, ಕುರುಬನಿಲ್ಲದ ಕುರಿಗಳು. ಇಷ್ಟೊಂದು ಕುರಿಗಳಿವೆ, ಬೆಳೆ ಬಹಳವಾಗಿದೆ, ಆದರೆ ಅದನ್ನ ಕೊಯ್ಯುವ ವ್ಯಕ್ತಿಗಳು ಕಡಿಮೆಯಾಗಿದ್ದಾರೆ ಎಂಬುದಾಗಿ. ಅದಕ್ಕೋಸ್ಕರ ನಮ್ಮ ಸಭೆಯವರು ನಾನಾ ರೀತಿಯಾದಂತ ಕಾರ್ಯಕ್ರಮಗಳನ್ನ, ಚಟುವಟಿಕೆಯನ್ನ ಹಮ್ಮಿಕೊಂಡಿದ್ದಾರೆ. ಯಾಕೆಂದ್ರೆ ದೇವರ ಸುವಾರ್ತೆ
ಒಬ್ಬ ಬೋಧಕರಿಂದ ಮುಟ್ಟಲು ಸಾಧ್ಯವಿಲ್ಲ. ಕೆಲವು ಆರಿಸಲ್ಪಟ್ಟಂತ ಹಿರಿಕರಿಂದ ಮಾತ್ರ ಸಾಧ್ಯವಿಲ್ಲ. ಕೆಲವು ದೊಡ್ಡ ಪ್ರಸಂಗ ಮಾಡ್ತಕ್ಕಂಥವರಿಂದ ಮಾತ್ರ ಸಾಧ್ಯವಿಲ್ಲ. ದೇವರ ವಾಕ್ಯವು ಇಹಲೋಕಕ್ಕೆ, ಇಡೀ ಲೋಕಕ್ಕೆ ಮುಟ್ಟಬೇಕಾದರೆ ಪ್ರತಿಯೊಬ್ಬರು ಅದರಲ್ಲಿ ಪಾಲುಗಾರರಾಗಬೇಕು. ನಮ್ಮ ಸಭೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದಾರೆ. TMI, ಟೋಟಲ್ ಮೆಂಬರ್ ಇನ್ವಾಲ್ವ್ಮೆಂಟ್. ಎಲ್ಲಾ ಸದಸ್ಯರುಗಳು, ಎಲ್ಲಾ ವಿಶ್ವಾಸಿಗಳು ದೇವರ ಸ್ವಾರ್ಥೆಯಲ್ಲಿ ತೊಡಗಬೇಕು. ಆಗ ತಾನೇ ಸ್ವಾರ್ಥೆಯನ್ನ ನಾವು ಲೋಕದ ಎಲ್ಲಾ ಕಡೆ ಹರಡಲು ಸಾಧ್ಯ. ಇಷ್ಟೊಂದು ಜನರನ್ನ ನೋಡಿ ಸ್ವಾಮಿ ಹೇಳ್ತಾನೆ, ಎಷ್ಟೊಂದು ಹಸುವೆಯಿಂದ ಬಂದಿದ್ದಾರೆ ಇವರು. ಬಿಸಿಲಿನಲ್ಲಿ ಕುಳಿತಿದ್ದಾರೆ, ಕಲ್ಲಿನ ಮೇಲೆ ಕುಳಿತಿದ್ದಾರೆ. ಅವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ನಮಗೆ ಗೊತ್ತಿಲ್ಲ. ಬಟ್ ದೇ ಸ್ಯಾಟ್ ದೇರ್ ದ ಹೋಲ್ ಡೇ. ಇಡೀ ದಿನ ಕುಳಿತರು. ದುರಾದೃಷ್ಟವಶತ್ ಇವತ್ತು ನಮ್ಮ ಸಭೆಗಳು ಎಷ್ಟೊಂದು ಅನುಕೂಲತೆ ನಮಗಿದ್ದರೂ ಸಹ 1-2 ಗಂಟೆ 3 ಗಂಟೆ ಸತತವಾಗಿ ಕುಳಿತುಕೊಳ್ಳಿಕ್ಕೆ ನಮ್ಗೆ ಬಹಳ ಕಷ್ಟ ಆಗ್ತದೆ. ಬೇಗ ಮುಗಿಸ್ಬೇಕು. ದಯವಿಟ್ಟು ಪಾಸ್ಟ್ರೇ, ನಾವು ಮನೆಗಳಿಗೆ ಹೋಗ್ಬೇಕು, ಕೆಲಸ ಇದೆ, ನಮಗೆ ಮಧುಮೇಹ ಇದೆ, ನಮಗೆ ಅದಿದೆ ಇದಿದೆ, ಬೇಗ ಪ್ರಸಂಗವನ್ನು ಮುಗಿಸಿ ಎಂಬುದಾಗಿ ಅನೇಕ ಸಭೆಗಳಲ್ಲಿ ಹೇಳುವುದನ್ನ ನಾವು ಮಾಡಿಸ್ತೀವಿ. ವಿ ಆರ್ ಸೋ ಮಚ್ ಟೈಮ್ ಕಾನ್ಶಿಯಸ್. ಸಮಯದ ಪ್ರಜ್ಞೆ ನಮಗಿದೆ. ಆದ್ರೆ ಈ ಮಕ್ಕಳನ್ನ ನೋಡುವಾಗ ಯೇಸು ಸ್ವಾಮಿ ಅವರನ್ನು ದೃಷ್ಟಿಸಿ ನೋಡ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿದ್ದಾರೆ, ಆಯಾಸ ಆಗ್ಲಿಲ್ಲ ಅವರಿಗೆ, ಹಸುವೆ ಅನ್ನೋದು ಹೇಳಲಿಲ್ಲ, ಅವರು ನೀರಡಿಕೆ ಎಂಬುದಾಗಿ ಹೇಳಲಿಲ್ಲ, ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಳ್ಳಿಲ್ಲ. ದೇ ವರ್ ನಾಟ್ ಫ್ರಸ್ಟ್ರೇಟೆಡ್. ಅಯ್ಯೋ ಬೇಗ ಮುಗಿಸ್ರು ಸಾಕಲ್ಲ, ನಾವು ಹೋಗ್ಬೇಕು. ನಥಿಂಗ್ ಲೈಕ್ ದ್ಯಾಟ್. ಕೊನೆಯಲ್ಲಿ ತುಂಬಾ ಹೊತ್ತಾಗ್ತದೆ, ಇನ್ನೇನು ಸೂರ್ಯ ಮುಳುಗಬೇಕು. ಆ ಸಮಯದಲ್ಲಿ ಶಿಷ್ಯರು ಬಂದು ಹೇಳ್ತಾರೆ ಯೇಸು ಕ್ರಿಸ್ತನಿಗೆ, ಸ್ವಾಮಿ ಇವ್ರು ತುಂಬಾ ದೂರ ನಡಿಬೇಕು, ಬಹಳ ದೂರದಿಂದ ಬಂದಿದ್ದಾರೆ ಇವರೆಲ್ಲ, ದಯವಿಟ್ಟು ನಿಮ್ಗೆ ಅಪ್ಪಣೆ ಕೊಟ್ರೆ ಇವ್ರನ್ನ ಕಳಿಸ್ಬಿಡೋಣ. ಹಳ್ಳಿ ಪಳ್ಳಿಗಳಿಗೆ ಹೋಗ್ಬೇಕು, ಇವರು ಕಾಲ್ದಾರಿಯಲ್ಲಿ ನಡಿಬೇಕು, ದಯವಿಟ್ಟು ಕಳಿಸ್ಕೊಡಿ. ಸ್ವಾಮಿ ಹೇಳ್ತಾನೆ, ಈ ಜನರಿಗೆ ನೀವೇ ಊಟಕ್ಕೆ ಕೊಡಿ ಎಂಬುದಾಗಿ. ಎಷ್ಟು ಸುಲಭವಾಗಿ ಸ್ವಾಮಿ ಹೇಳ್ತಾರೆ ನೋಡಿ. 5,000ಕ್ಕಿಂತಲೂ ಅಧಿಕವಾದ ಜನ ಅಲ್ಲಿ ಕುಳಿತಿದ್ದಾರೆ, ಒಂದು ಅಡವಿಯಲ್ಲಿ ಇದ್ದಾರೆ, ಅಕ್ಕಪಕ್ಕದಲ್ಲಿ ಅಂಗಡಿಗಳಿಲ್ಲ. ಶಿಷ್ಯರು ಮಾನವ ರೀತಿಯಲ್ಲಿ ಯೋಚನೆ ಮಾಡಿ ಅವರು ತಮ್ಮ ಅಸಹಾಯಕತೆಯನ್ನು ಹೇಳ್ಕೊಳ್ತಾರೆ, ಸ್ವಾಮಿ ನಾವು ಎಲ್ಲಿಂದ ಊಟ ತಂದು ಕೊಡೋದು ಇವ್ರಿಗೆ? ಒಂದು ವೇಳೆ ಆ ಊಟ ತಂದು ಕೊಡಬೇಕಾದ್ರೂ ಸಹ ನಮ್ಮಲ್ಲಿ ಅಷ್ಟು ಹಣ ಇಲ್ಲ. 200 ಹಣಕ್ಕೆ ರೊಟ್ಟಿಯನ್ನು ತಂದುಕೊಂಡು ಬಂದ್ರೂ ಸಹ ಇವ್ರಿಗೆ ಸಾಲ್ತದೋ ಏನೋ ನನಗೆ ಗೊತ್ತಿಲ್ಲ. ಹ್ಯೂಮನ್ ಫ್ರೈಲಿಟಿ, ಮನುಷ್ಯನ ಅಸಹಾಯಕತೆ. ನನಗಾಗೋದಿಲ್ಲ. ಸಾಧ್ಯ ಮಾಡತಕ್ಕಂಥ ಸ್ವಾಮಿ ಅಲ್ಲಿ ಇದ್ದಾಗ್ಯೂ ಸಹ ಅವರು ಅದನ್ನು ಅರಿತುಕೊಳ್ಳದೆ, ಸ್ವಾಮಿ ನಿನ್ನಿಂದೆಲ್ಲವೂ ಸಾಧ್ಯ, ನೀನು ಒದಗಿಸಿಕೊಡಬಲ್ಲೆ ಎಂಬುದಾಗಿ ಸ್ವಾಮಿಯನ್ನ ನಂಬುವುದನ್ನು ಬಿಟ್ಟು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೇ ಆರ್ ಸಿಂಪ್ಲಿ ಟೆಲಿಂಗ್, ಲಾರ್ಡ್ ಇಟ್ಸ್ ನಾಟ್ ಪಾಸಿಬಲ್. ಆಗೋದಿಲ್ಲ ಸ್ವಾಮಿ. ಸ್ವಾಮಿ ಹೇಳ್ತಾನೆ, ಹೋಗಿ ನೋಡಿ, ಯಾರಾದ್ರೂ ಊಟ ತಂದಿರ್ಬೋದು. ಅವ್ರು ಹೋಗಿ ನೋಡುವಾಗ
ಒಬ್ಬ ಹುಡುಗ, 5 ರೊಟ್ಟಿ 2 ಮೀನು. ಬೆಳಗ್ಗೆ ಅವರ ತಾಯಿ ಬುತ್ತಿ ಕಟ್ಟಿ ಕಳಿಸಿರಬಹುದು, ಆದರೆ ಆ ಹುಡುಗನಿಗೂ ಸಹ ಹಸುವೆ ಅನ್ನೋದಾಗ್ಲಿಲ್ಲ, ಊಟ ಮಾಡ್ಬೇಕೆಂಬುದಾಗ ಮನಸ್ಸಿಲ್ಲ. ಆ 5 ರೊಟ್ಟಿ 2 ಮೀನುಗಳನ್ನ ಹಾಗೇ ಇಟ್ಕೊಂಡಿದ್ದ ಆತನು. ಅಷ್ಟೊಂದು ಆಸಕ್ತಿಯಿಂದ ದೇವರ ವಾಕ್ಯವನ್ನ ಸಣ್ಣವರು, ದೊಡ್ಡವರು, ಹಿರಿಯರು, ಕಿರಿಯರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮುದುಕಿಯರು, ವೃದ್ಧರು ಎಲ್ಲರೂ ಕೇಳ್ತಾ ಇದ್ರು. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ವರ್ಡ್ಸ್. ದೇವರ ವಾಕ್ಯವನ್ನು ಇನ್ನೂ ಕೇಳಬೇಕು. ಇದು ಜೇನಿಗಿಂತಲೂ ರುಚಿಯಾಗಿದೆ, ಬಂಗಾರಕ್ಕಿಂತಲೂ ಶ್ರೇಷ್ಠವಾದದ್ದು. ಯೇಸು ಸ್ವಾಮಿಯ ಬಾಯಿಂದ ಬರ್ತಕ್ಕಂಥ ಮುತ್ತುಗಳು ಅವು. ಅವುಗಳನ್ನ ಕೇಳ್ತಾನೇ ಇರಬೇಕು ಅನಿಸ್ತದೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜನರಿಗೆ ಹಸಿವೆ ಆಗ್ಲಿಲ್ಲ. ಕೊನೆಗೆ ನಮಗೆ ಚೆನ್ನಾಗಿ ಗೊತ್ತು ಕತೆ. ಶಿಷ್ಯರು ಬಂದು ಹೇಳ್ತಾರೆ, ಸ್ವಾಮಿ, ಒಬ್ಬ ಹುಡುಗ ತನಗೆ ಬೇಕಾದಷ್ಟು ರೊಟ್ಟಿಯನ್ನ ಮೀನನ್ನ ತಂದಿದ್ದಾನೆ, ತೆಗೆದುಕೊಂಡು ಬನ್ನಿ ಅದನ್ನ. ಆ ರೊಟ್ಟಿಯನ್ನು ತೆಗೆದುಕೊಂಡು ಬಂದಾಗ ಸ್ವಾಮಿ ಪರಲೋಕದಲ್ಲಿ ತನ್ನ ಕೈಗಳನ್ನು ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ, ಸ್ವಾಮಿ, ತಂದೆಯಾದ ದೇವರೇ, ಅದ್ಭುತವನ್ನ ಮಾಡು ಎಂಬುದಾಗಿ ತಂದೆಯನ್ನ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಅವ್ರಿಗೆ ಹೇಳ್ತಾರೆ ಶಿಷ್ಯರಿಗೆ, ಎಲ್ಲರನ್ನು ಪಂಕ್ತಿಯಾಗಿ ಕುಂಡಿಸ್ರಿ. 100 500 ಹೆಂಗ್ ಕುಂಡಿಸ್ತಾರ ನನ್ಗೆ ಗೊತ್ತಿಲ್ಲ. ಎಲ್ಲರನ್ನು ಕುಂಡ್ರಿಸಿ ಅಡವಿಯಲ್ಲಿ ರೊಟ್ಟಿಯನ್ನ ಮೀನನ್ನ ಕೊಡ್ತಾ ಇರಿ. ಪ್ರಿಯರೇ, ಅವರ ರೊಟ್ಟಿಯನ್ನ ಮೀನನ್ನ ಮುರಿದು ಕೊಡ್ತಾ ಇರುವಾಗ ಜನಗಳು ತಿಂದು ತಿಂದು ಅವರ ಹಸಿವೆಯನ್ನ ನೀಗಿಸಿಕೊಂಡು ಅವರು ತೃಪ್ತಿಯಾಗಿ, ನಮಗೆ ಗೊತ್ತಿರುವ ಹಾಗೆ ಶಿಷ್ಯರು ಎಲ್ಲರೂ ತಿಂದ್ರು. ಮಕ್ಕಳು, ದೊಡ್ಡವರು, ಚಿಕ್ಕವರು, ಶಿಷ್ಯರು ಪ್ರತಿಯೊಬ್ಬರು ತಿಂದು ಮುಗಿದ ಮೇಲೆ 12 ಪುಟ್ಟಿಗಳು ತುಂಬಿದ್ದವು. ಪ್ರಿಯರೇ, ಯೇಸು ಕ್ರಿಸ್ತನು ಈ ಒಂದು ಅದ್ಭುತದಲ್ಲಿ ನಾನೇ ಜೀವದ ರೊಟ್ಟಿ, ನಾನೇ ಒದಗಿಸುವವನು, ನನ್ನನ್ನ ಕೇಳಿಕೊಂಡಾಗ ನೀವು ಎಂದಿಗೂ ಹಸಿವೆ ಆಗೋದಿಲ್ಲ, ಎಂದಿಗೂ ನಿಮಗೆ ಬಾಯರಡಿಗೆ ಆಗೋದಿಲ್ಲ. ಸ್ವಾಮಿಯನ್ನ ನಂಬಬೇಕು ಪ್ರಿಯರೇ. ನಾವು ಸ್ವಾಮಿಯನ್ನ ನಂಬಿದಾಗ ಖಂಡಿತವಾಗಿಯೂ ನಮಗೆ ಆತನ ಅದ್ಭುತಗಳು ಕಣ್ಣುಗಳನ್ನ ತೆರೆಯುತ್ತವೆ. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಯೇಸು ಕ್ರಿಸ್ತನ 2 ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ, ಇವರೆಲ್ಲರೂ ಸಹ ದಾರಿ ತಪ್ಪಿದ ಕುರಿಗಳು ಎಂಬುದಾಗಿ. ಎಜ್ಕೇಲ್ ಬರೆದ ಪ್ರವಾದನ ಗ್ರಂಥ 34ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸುವಾಗ ಇಲ್ಲಿ ಹೀಗೆ ಓದುತ್ತೇವೆ, ಕುರುಬರು ಇರಲಿಲ್ಲವಾದದರಿಂದ ಅವು ಚೆದರಿ ಹೋದವು, ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ನನ್ನ ಕುರಿಗಳು ಮಲೆನಾಡಿನಲ್ಲೆಲ್ಲ ಎತ್ತರವಾದ ಪ್ರತಿಯೊಂದು ಬೆಟ್ಟದ ಮೇಲೆ ಅಲೆದಾಡಿದವು. ಹೌದು, ನನ್ನ ಕುರಿಗಳು ಭೂಮಂಡಲದಲ್ಲೆಲ್ಲ ಚೆದರಿ ಹೋದವು, ಯಾರು ಅವುಗಳ ಹಿಂದೆ ಹೋಗಿ ಹುಡುಕಲಿಲ್ಲ. ಇದನ್ನ ಗಮನಿಸಬೇಕು. ನನ್ನ ಕುರಿಗಳು ಚೆದರಿ ಹೋದವು, ಯಾರು ಅವರ ಹಿಂದೆ ಹೋಗಿ ಹುಡುಕಲಿಲ್ಲ. ಕುರುಬರೇ, ಒಂದು ಎಚ್ಚರಿಕೆ ಪ್ರತಿಯೊಬ್ಬ ಕುರುಬರಿಗೂ. ಯೆಹೋವನ ಮಾತನ್ನು ಕೇಳಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ನನ್ನ ಕುರಿಗಳು ಕೊಳ್ಳೆಯಾದವು, ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ಕುರುಬರು ಇರಲಿಲ್ಲವಲ್ಲ, ನನ್ನ ಕುರುಬರು ನನ್ನ ಕುರಿಗಳನ್ನು ಹುಡುಕಲಿಲ್ಲವಲ್ಲ. ಅವರು ಸ್ವಂತ ಹೊಟ್ಟೆಯನ್ನು ನೋಡಿಕೊಂಡರೇ ಹೊರತು ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ. ಸ್ವಾಮಿ ಹೇಳ್ತಕ್ಕಂಥದ್ದು, ಆದ ಕಾರಣ ಕುರುಬರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನನ್ನ ಜೀವದಾಣೆ,
ನಾನು ಕುರುಬರಿಗೆ ವಿರುದ್ಧವಾಗಿದ್ದೇನೆ. ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು. ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು. ಆ ಕುರುಬನು ಇನ್ನು ಸ್ವಂತ ಹೊಟ್ಟೆಯನ್ನು ತುಂಬಿಸಿಕೊಳ್ಳರು. ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು. ಅದ್ಭುತವಾಗಿ ಸ್ವಾಮಿ ನಮಗೆ ತಿಳಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ಬೋಧಕರುಗಳು, ಹಿರಿಯರು, ನಮಗೆ ಒಂದು ಜವಾಬ್ದಾರಿಕೆ ಇದೆ. ನಾವೆಲ್ಲರೂ ದಾರಿ ತಪ್ಪಿ ಹೋಗಿರುವ ಕುರಿಗಳನ್ನ ಹುಡುಕಿ ಮಂದೆಗೆ ಸೇರಿಸುವ ಒಂದು ಜವಾಬ್ದಾರಿಕೆ. ಆ ಜವಾಬ್ದಾರಿಕೆಯನ್ನು ಸ್ವಾಮಿ ಆ ಶಿಷ್ಯರಿಗೆ ಕೊಟ್ಟನು. ಆ ಶಿಷ್ಯರಿಗೆ ಕೊಟ್ಟು ಆತನು ಹೇಳುವುದೇನೆಂದರೆ, ನೀವು ಹೋಗಿ ಇಬ್ಬಿಬ್ಬರಾಗಿ ಹೋಗಿ ಮನೆ ಮನೆಗೂ ಹೋಗಿ ದೇವರ ವಾಕ್ಯವನ್ನು ಸಾರ್ತಾ ಇರಬೇಕು. ಎಲ್ಲಾ ಕಡೆ ನೀವು ನನ್ನ ಬಗ್ಗೆ ತಿಳಿಸ್ಬೇಕು ಎಂಬುದಾಗಿ ಒಂದು ಜವಾಬ್ದಾರಿಕೆಯನ್ನ ಸ್ವಾಮಿ ಕುರುಬರಿಗೆ ಮಾತ್ರವಲ್ಲ, ನನ್ನ ದೇವರ ವಾಕ್ಯವನ್ನು ಕೇಳುತ್ತಿರೋ ಪ್ರತಿಯೊಬ್ಬರಿಗೂ ಸ್ವಾಮಿ ಕೊಡುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, 5 ರೊಟ್ಟಿ 2 ಮೀನು 5,000ಕ್ಕಿಂತಲೂ ಅಧಿಕವಾಗಿ ಊಟ ಮಾಡಿದ್ರು. ಅದು ಮನುಷ್ಯರಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಶಿಷ್ಯರು ಅಂದುಕೊಂಡು, ಹೇಗ್ ತಾನೇ ಸಾಧ್ಯ ಸ್ವಾಮಿ, ಇದು ಒಬ್ಬರಿಗೂ ಸಾಲದಿಲ್ಲ. ಆದರೆ ಒಬ್ಬನು ಮಾಡ್ತಕ್ಕಂಥ ಊಟವನ್ನ ಸಾವಿರಾರು ಜನರು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟದ್ದು ನಮ್ಮ ಜೀವವುಳ್ಳ ದೇವರು ಮಾತ್ರ. ಇವತ್ತು ಅದೇ ದೇವರು ನಮಗಿದ್ದಾರೆ ಪ್ರಿಯ. ಮನುಷ್ಯರು ಬದಲಾಗಿದ್ದಾರೆ, ಮನುಷ್ಯರ ತಿಳುವಳಿಕೆಗಳು ಬದಲಾಗಿವೆ, ಅಪನಂಬಿಕೆ ಜಾಸ್ತಿ ಆಗಿದೆ, ಪ್ರೀತಿ ತಣ್ಣಗಾಗಿದೆ, ಅವಿಶ್ವಾಸ ಹೆಚ್ಚುತ್ತಾ ಇದೆ, ಅನ್ಯೋನ್ಯತೆ ಕಡಿಮೆ ಆಗಿದೆ. ಆದ್ರೆ ದೇವರು ಮಾತ್ರ ಬದಲಾಗಿಲ್ಲ. ಮಲಾಕಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ಸ್ವಾಮಿ ಹೇಳುವಾಗೆ, ನಾನು ದೇವರು, ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಎಂಬುದಾಗಿ. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಹೇಳುವಾಗೆ, ನಮ್ಮ ಸ್ವಾಮಿ ನಿನ್ನೆ ಇದ್ದಾಗೆ, ಯೇಸು ಕ್ರಿಸ್ತ ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುತ್ತಾನೆ ಎಂಬುದಾಗಿ. ಆತನು ಬದಲಾಗೋದಿಲ್ಲ, ಆತನ ವಾಗ್ದಾನಗಳು ಬದಲಾಗೋದಿಲ್ಲ, ಆತನ ಆಜ್ಞೆಗಳು ಬದಲಾಗೋದಿಲ್ಲ. ಅದನ್ನು ಓದುತ್ತಿರುವ ನಾವು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಬದಲಾವಣೆಯನ್ನ ಕಾಣಬೇಕು. ನಮ್ಮ ಜವಾಬ್ದಾರಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ನಾನು ಒಬ್ಬ ಕುರುಬನಾಗಿ ತಪ್ಪಿ ಹೋದ ಕುರಿಯನ್ನು ಹುಡುಕುವುದಕ್ಕೆ ಹೋಗ್ಬೇಕು. ಶಿಷ್ಯರು ಮತ್ತು ಅನೇಕ ಜನರು ಯೇಸು ಕ್ರಿಸ್ತನನ್ನ ಇಹಲೋಕದ ರಾಜನಾಗುತ್ತಾನೆ ಎಂಬುದಾಗಿ ಅಂದುಕೊಂಡಿದ್ದರು. ಅವರಂದುಕೊಂಡದ್ದು, ನಮ್ಮ ಸ್ವಾಮಿ ಬರ್ತಾರೆ, ರಾಜಾದಿರಾಜನಾಗಿ ಬರ್ತಾರೆ, ನಮಗೆ ಆತನ ರಾಜ್ಯದಲ್ಲಿ ಸ್ಥಾನ ಸಿಕ್ಕುತ್ತದೆ, ನಾವು ಅದರಲ್ಲಿ ಪಾಲುಗಾರರಾಗ್ತೇವೆ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ ಜನಾಂಗವು ಇತರ ರಾಜ್ಯದ ಹಾಗೆ ನಮಗೆ ಒಬ್ಬ ರಾಜನನ್ನು ಕೊಡು ಎಂಬುದಾಗಿ ಕೇಳಿಕೊಂಡಾಗ ದೇವರು ಸಮುವೇಲನಿಗೆ ಹೇಳ್ತಕ್ಕಂಥದ್ದು, ಅವರು ನಿನ್ನನ್ನು ತಿರಸ್ಕಾರ ಮಾಡಿಲ್ಲ, ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಎಂಬುದಾಗಿ. ಅವರಿಗೆ ಲೋಕದಲ್ಲಿರ್ತಕ್ಕಂಥ ರಾಜರು ಬೇಕು, ಲೋಕದ ಆಡಳಿತ ಬೇಕು. ನಾನು ಅವರನ್ನ ಮೇಘ ಸ್ತಂಭದಲ್ಲಿ, ಅಗ್ನಿ ಸ್ತಂಭದಲ್ಲಿ 100 ವರ್ಷಗಳು ನಡೆಸಿಕೊಂಡು ಬಂದಿದ್ದೇನೆ, ಪ್ರವಾದಿಗಳ ಮೂಲಕವಾಗಿ ಅವರನ್ನು ನಡೆಸಿದ್ದೇನೆ. ಆದರೆ ಅವರು ಈಗ ರಾಜನನ್ನ ಕೇಳುತ್ತಿದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಸ್ವಾಮಿಯನ್ನ ಅನೇಕರು ತಪ್ಪಾಗಿ ತಿಳಿದುಕೊಂಡರು. ಆತನು ಬರಬೇಕಾದ ಮೆಸ್ಸಿಯನು
ಸ್ನಾನಿಕನಾದ ಯೋಹಾನ ಹೇಳ್ತಕ್ಕಂಥದ್ದು, ನನ್ನ ಹಿಂದೆ ಬರುವವನು ನನಗಿಂತಲೂ ಉತ್ತಮನು, ಆತನ ಕೆರಗಳನ್ನು ಮುಟ್ಟಲು ಸಾಧ್ಯವಿಲ್ಲ ನನಗಿಂತಲೂ ಆತನು ಶ್ರೇಷ್ಠವಾದ ಸೇವೆಯನ್ನು ಮಾಡ್ತಕ್ಕಂಥವನು. ಯೇಸು ಸ್ವಾಮಿಗೋಸ್ಕರ ನಾನು ಸಿದ್ಧ ಮಾಡ್ತಕ್ಕಂಥ ಆತನ ಹಾದಿಗಳನ್ನು ಸಿದ್ಧ ಮಾಡ್ಲಿಕ್ಕೆ ನನ್ನ ಸ್ವಾಮಿ ಕರೆದಿದ್ದಾನೆ ಅಷ್ಟೇ ಹೊರತು ನಾನು ಆತನ ಸ್ಥಾನವನ್ನು ಹಿಡಲಿಕ್ಕೆ ಸಾಧ್ಯವಿಲ್ಲ. ಎಂತಹ ದೀನತೆ! ಮನುಷ್ಯರು ಹೇಳಿದ ಹಾಗೆ ಯೇಸು ಕ್ರಿಸ್ತನು ಇಹಲೋಕದ ರಾಜನಾಗಲು ಬಂದಿಲ್ಲ, ಆದರೆ ನಮ್ಮೆಲ್ಲರನ್ನ ಆತನು ರಕ್ಷಿಸುವುದಕ್ಕೋಸ್ಕರ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ, ನಾನು ಯಾತಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ಓದಿ, ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ನಿಮ್ಮಲ್ಲಿ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಳ್ಳುವುದಕ್ಕೂ ಬಂದನು. ನಮಗೋಸ್ಕರ ಸೇವೆಯನ್ನು ಮಾಡಿ, ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು, ಆ ಕಲ್ವಾರಿ ಶಿಲುಬೆಯ ಮೇಲೆ ಆ ರಕ್ತವನ್ನ ಧಾರೆ ಎರೆದು ನಾವು ಹೇಗೆ ರಕ್ಷಣೆಯನ್ನು ಹೊಂದುವುದು ಎಂಬುದನ್ನ ತಿಳಿಸ್ಲಿಕ್ಕೆ ಸ್ವಾಮಿ ಬಂದಿದ್ದಾರೆ. ಇತರ ರಾಜರಂತೆ, ಇಹಲೋಕದ ರಾಜರಂತೆ ಸೇವೆ ಮಾಡಿಸಿಕೊಳ್ಳಲು ಸ್ವಾಮಿ ಬರಲಿಲ್ಲ. ಇವತ್ತು ಯಾವುದೇ ರಾಜರ ಬಳಿಯಲ್ಲಿ ಹೋಗಿ ಅವರು ಒಬ್ಬಂಟಿಗರಲ್ಲ, ಅವರ ಸುತ್ತಮುತ್ತಲು ನೂರಾರು ಜನ ಇರ್ತಾರೆ. ಅವ್ರ ಕೈಗೊಬ್ಬ, ಕಾಲ್ಗೊಬ್ಬ, ಮನೆಯಲ್ಲಿ, ಹೊರಗಡೆ ಎಷ್ಟು ಜನ ಬೇಕು ಅವರ ಸುತ್ತಮುತ್ತಲು ಅವರ ಸೇವೆಯನ್ನ ಮಾಡುವುದಕ್ಕೆ ಇರ್ತಾರೆ. ಅದಿಷ್ಟ ಅವ್ರಿಗೆ. ಆದ್ರೆ ನಮ್ಮ ಸ್ವಾಮಿ ಸೇವೆ ಮಾಡುವುದಕ್ಕೆ ಬದಲು ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ಬಂದನು. ತನ್ನ ಪ್ರಾಣವನ್ನ ನಮಗೋಸ್ಕರ ಕೊಡ್ಲಿಕ್ಕೆ. He did not come to rule but to give his life for us. ಆಡಳಿತವನ್ನ ಮಾಡಲಿಕ್ಕೆ ಆತನು ಬರಲಿಲ್ಲ. ಒಬ್ಬ ರಾಜನು, ಹೆರೋದ ರಾಜನಿಗೆ ಪ್ರಾರಂಭದಲ್ಲಿಯೇ ಬೆತ್ಲೆಹೇಮಿನಲ್ಲಿ ಒಬ್ಬ ರಾಜ ಹುಟ್ಟಿದ್ದಾನೆ ಎಂಬುದಾಗಿ ಹೇಳಿದ ತಕ್ಷಣ ಹೆರೋದ ರಾಜನಿಗೆ ಭಯ ಆಯಿತು. ನಾನೊಬ್ಬನೇ ರಾಜನಾಗಬೇಕು, ನನಗಿಂತ ಇನ್ನೊಬ್ಬ ರಾಜ ಎಲ್ಲಿ ಹುಟ್ಟುತ್ತಾನೆ, ಯಾಕೆ ಹುಟ್ಟುತ್ತಾನೆ ಎಂಬುದಾಗಿ ಹೇಳಿ ಆತನನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗದೇ ಇರುವಾಗ 2 ವರ್ಷ ಕೆಳಗೆ ಪಟ್ಟಂತ ಎಲ್ಲಾ ಮಕ್ಕಳನ್ನ ಸಂಹಾರ ಮಾಡ್ಲಿಕ್ಕೆ ಮುಂದಾದ. ಐ ಮಸ್ಟ್ ಬಿ ದ ಓನ್ಲಿ ಕಿಂಗ್. ವಾಟ್ ಅ ಸೆಲ್ಫಿಶ್ ಥಾಟ್. ಯೇಸು ಸ್ವಾಮಿ ಒಂದು ರಾಜ್ಯಕ್ಕೆ ರಾಜನಾಗಲು ಬರಲಿಲ್ಲ, ಇಡೀ ಲೋಕದ ರಕ್ಷಕನಾಗಿ ಬಂದಿದ್ದಾನೆ. ಒಂದಲ್ಲ ಒಂದು ದಿನ ರಾಜಾದಿರಾಜನಾಗಿ, ಕರ್ತಾದಿಕರ್ತನಾಗಿ, ಮೇಘಗಳೊಡನೆ ಆತನು ಇಳಿಯುವಂತನಾಗಿದ್ದಾನೆ. ಸೈತಾನನು ಈ ಸಮಯದಲ್ಲಿ ನಾನು ಇಹಲೋಕದ ಅಧಿಪತಿ ಎಂಬುದಾಗಿ ಜನರನ್ನ ಮರಳುಗೊಳಿಸುತ್ತಿದ್ದಾನೆ, ಮೋಸಗೊಳಿಸುತ್ತಿದ್ದಾನೆ. ಆದ್ರೆ ನಮ್ಮ ಸ್ವಾಮಿ ಆ ಸೈತಾನನನ್ನು ನಾಶ ಮಾಡಿ ನಮಗೆ ಉತ್ತಮವಾದಂತ ಆ ಪರಲೋಕ ಸ್ಥಳವನ್ನ ಕೊಡುವುದಕ್ಕೋಸ್ಕರ ಬರ್ತಾ ಇದ್ದಾರೆ. ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತಿದ್ದೇನೆ, ಯಾಕೆಂದ್ರೆ ನಾನೆಲ್ಲಿರ್ತೇನೆ ಅಲ್ಲಿ ನೀವು ಇರ್ಬೇಕೆಂಬುದಾಗಿ. ಎಲ್ಲರನ್ನ ಕಳಿಸಿದ ಮೇಲೆ ಸ್ವಾಮಿ ಸಮುದ್ರವನ್ನ, ಆತನಿಗೆ ಆಯಾಸ ಆಗಿರ್ತದೆ, ಬಿರುಗಾಳಿ, ಎದುರುಗಾಳಿ ಎಲ್ಲವೂ ಇರ್ತಕ್ಕಂಥ ಸಮಯದಲ್ಲಿ ಆ ಸಮುದ್ರದ ಮೇಲೆ ಸ್ವಾಮಿ ನಡೀತಾರೆ. ಶಿಷ್ಯರು ಅಂದುಕೊಂಡ್ರು ಈತನೊಂದು ಭೂತ ಇರಬೇಕು ಅಂತ. ಅಬ್ಬರಿಸಿದ್ರು, ಬೊಬ್ಬೆ ಹಾಕಿದ್ರು, ಕೂಗಿದ್ರು, ಭಯಪಟ್ರು ಅವರು. ಸ್ವಾಮಿ ಹೇಳ್ತಾನೆ, ಧೈರ್ಯವಾಗಿರು, ನಾನು, ಅಂಜಬೇಡಿರಿ ಎಂದು ಹೇಳಿದರು. ಆಶ್ಚರ್ಯಚಕಿತರವಾಗಿ ಈತನು ಹೇಳಿದ ಮಾತುಗಳಿಗೆ ಸಮುದ್ರವೇ ವಿಧೇಯತೆಯನ್ನು ತೋರಿಸುತ್ತವೆ ಎಂಬುದಾಗಿ. The winds and the waves obey him. ತಮ್ಮೊಳಗೆ ಬೆರಗಾದ್ರು. ಯಾಕೆಂದ್ರೆ ಇವರಿಗೆ
ರೊಟ್ಟಿಯ ವಿಷಯವಾದ ಮಹತ್ ಕಾರ್ಯವನ್ನು ಅವರು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಇವತ್ತು ದೇವರ ವಾಕ್ಯದ ವಿಷಯವನ್ನ ಗ್ರಹಿಸಿಕೊಳ್ಳಲಿಕ್ಕೆ ಅನೇಕರು ಮನಸ್ಸು ಮಾಡುತ್ತಿಲ್ಲ. ಕಲ್ಲಾದ ಹೃದಯ. ನಿನ್ನೆ ತಾನೇ ಪಾಠದಲ್ಲಿ ನಾವು ಕಲ್ತುಕೊಂಡು ತಿರಸ್ಕರಿಸಲ್ಪಟ್ಟದ್ದು ಅಂಗೀಕರಿಸಲ್ಪಟ್ಟದ್ದು ಎಂಬುದಾಗಿ. ಅನೇಕರು ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡಿದ್ರು, ಅನೇಕರು ಅಂಗೀಕಾರ ಮಾಡಿದ್ರು. ಯಾರ್ಯಾರು ತಿರಸ್ಕಾರ ಮಾಡ್ತಾರೆ ಅವ್ರಿಗೆ ನಿತ್ಯ ನಾಶನ ಸಿದ್ಧವಾಗಿದೆ. ಯಾರ್ಯಾರು ಸ್ವೀಕಾರ ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ, ಅವ್ರಿಗೆ ದೇವರ ರಾಜ್ಯ ಸಿದ್ಧವಾಗಿದೆ. ನಾವು ಎರಡು ದೋಣಿಯಲ್ಲಿ ನಮ್ಮ ಕಾಲುಗಳನ್ನು ಇಟ್ಟು ನಡೆಯಲು ಸಾಧ್ಯವಿಲ್ಲ. ಒಂದೇ ಒಂದು ದೋಣಿಯಲ್ಲಿ ನಮ್ಮ ಕಾಲು ನೀಡಬೇಕು. ಅದು ಯೇಸು ಸ್ವಾಮಿಯ ದೋಣಿ, ಸಂರಕ್ಷಿಸುವ ದೋಣಿ, ಸುರಕ್ಷಿತವಾಗಿರ್ತಕ್ಕಂಥ ದೋಣಿ, ಈ ಆಚೆ ದಡಕ್ಕೆ ಸೇರಿಸ್ತಕ್ಕಂಥ ದೋಣಿ. ನಮಗೆ ಯಾವ ಭಯವೂ ಬೇಕಾಗಿಲ್ಲ. ಯೇಸು ಸ್ವಾಮಿ ಇದ್ದಾಗ್ಲೇ ಶಿಷ್ಯರು ಭಯಪಟ್ರು. ಸ್ವಾಮಿ ಎದ್ದು ಆ ಸಮುದ್ರವನ್ನ ಶಾಂತಗೊಳಿಸಿದೆಂಬುದಾಗಿ ನಾವು ಈಗಾಗಲೇ ಅನೇಕ ದೃಷ್ಟಾಂತಗಳ ಮೂಲಕವಾಗಿ ಕಲ್ತ್ಕೊಂಡಿದ್ದೇವೆ. ಹಾಗಿರಲಿ ಪ್ರಿಯ ಸಹೋದರ ಸಹೋದರಿಯರೇ, ಮೆಸ್ಸಿಯನು ಯೇಸು ಸ್ವಾಮಿಯು ಈ ಲೋಕವನ್ನ ಬಿಡುಗಡೆ ಮಾಡಕ್ಕೆ ಬಂದನ ಹೊರತು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದನು. ನಮ್ಮನ್ನ ಸೈತಾನನಿಂದ ಬಿಡುಗಡೆ ಮಾಡಲಿಕ್ಕೆ ಬಂದನು. ಸೈತಾನ ನಮ್ಮನ್ನ ಬಂಧಿಸಿಕೊಂಡಿದ್ದಾನೆ. ಆ ಬಂಧನದಿಂದ ನಾವು ಅನೇಕ ಸಾರಿ ಹೊರಗಡೆ ಬರಲು ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸ್ವಾಮಿಯನ್ನು ಹತ್ಕೊಳ್ಬೇಕು. ಯೋಹಾನ ಬರೆದ ಸುವಾರ್ತೆ 15 ವಚನ ಹೇಳ್ತಕ್ಕಂಥದ್ದು, ನನ್ನನ್ನು ಬಿಟ್ಟು ನೀವೇನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನಲ್ಲದೆ ನಾವು ಸೈತಾನನನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಮಹತ್ ಕಾರ್ಯಗಳನ್ನು ಈಗ ಈ ವಾರದಲ್ಲಿ ಕಲಿತುಕೊಂಡಿದ್ದೇವೆ. ಎಲ್ಲಾ ಮಹತ್ ಕಾರ್ಯಗಳಲ್ಲಿ 2 ಪ್ರಾಮುಖ್ಯವಾದ ವಿಷಯವನ್ನು ಕಲಿತುಕೊಳ್ಬೇಕು. ಒಂದು, ಪ್ರತಿಯೊಬ್ಬರು ಸಹ, ಯಾಹೀರನಾಗಿರಲಿ, 12 ವರ್ಷದ ರಕ್ತ ಕುಸುಮದ ವ್ಯಕ್ತಿ ಆಗಿರಲಿ, ಆ ದೆವ್ವ ಪೀಡಿತವಾದ ವ್ಯಕ್ತಿ ಆಗಿರಲಿ, ಅವರೆಲ್ಲರೂ ಸಹ ನಂಬಿಕೆಯನ್ನ ವ್ಯಕ್ತಪಡಿಸಿದರು. ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸುತ್ತದೆ. ಎರಡನೇದಾಗಿ, ಅವರೆಲ್ಲರೂ ಸಹ ದೇವರು ಮಾಡಿರುವ ಅದ್ಭುತ ಕಾರ್ಯಗಳನ್ನ ತಮ್ಮಷ್ಟಕ್ಕೆ ತಾವೇ ಇಟ್ಟುಕೊಳ್ಳದೆ ಇತರರಿಗೆ ಹಂಚುವ ಸಾಕ್ಷಿಗಳಾದರು ಎಂಬುದಾಗಿ. ಇವತ್ತು ನಾವು ಸಹ ಆ ಸಾಕ್ಷಿಗಳಾಗಿರಬೇಕು. ಮನುಷ್ಯರು ಸ್ವಾಮಿಯ ಬಗ್ಗೆ ಅನೇಕ ತಪ್ಪು ತಿಳುವಳಿಕೆಯನ್ನ ಇಟ್ಟುಕೊಂಡಿರಬಹುದು. ಆದರೆ ನಿಮಗೆ ಆ ಸ್ವಾಮಿ ಏನು ಮಾಡಿದ್ದಾರೆ ಎಂಬುದನ್ನ ಲೋಕಕ್ಕೆ ತಿಳಿಸುವುದಕ್ಕೆ ಹಿಂಜರಿಬೇಡಿರಿ. ಖಂಡಿತವಾಗಿಯೂ ಬರಬೇಕಾದ ಮೆಸ್ಸಿಯನು ಬರುತ್ತಾನೆ. ಆತನು ಯಾವತ್ತೂ ತಪ್ಪುವುದಿಲ್ಲ. ಆದರೆ ನಾವು ಇರುವಷ್ಟರ ಸಮಯದಲ್ಲಿ ಆತನ ವಾಕ್ಯವನ್ನ ಕೇಳುವವರು ಮಾತ್ರವಲ್ಲ, ಅದನ್ನು ಗ್ರಹಿಸಿಕೊಂಡು ಅದರಂತೆ ನಡೆಯುವವರು ಸಹ ಆಗಿದ್ದು ಆ ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ತಂದಂತ ಹಿರಿಯ ಬೋಧಕರಾದಂತ ಸಾರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠದ ಕುರಿತಾಗಿ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳಬೇಕಾದಲ್ಲಿ ಅಥವಾ ತಿಳಿಸುವಂತ ಸಂಗತಿಗಳಿದ್ದಲ್ಲಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವುದೇ ರೀತಿಯಾದಂತ ವಿಷಯಗಳಿದ್ರೂ ಚರ್ಚೆಯಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ಒಂದು ಅವಕಾಶ ನಮಗಿರುವುದರಿಂದ ನಾವು ಈ ಚರ್ಚೆಯಲ್ಲಿ ಭಾಗವಹಿಸಿಕೊಳ್ಳಬೇಕೆಂಬುದಾಗಿ
ಒಂದು ವಿಷಯ ಸರ್, ಕ್ರಿಸ್ತನು ಅದ್ಭುತವಾದ ದೇವರ ಹೇಳಿ. ಕ್ರಿಯೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆತನ ಮಾಡಿದ ಕ್ರಿಯೆಗಳು, ಆತನ ಅದ್ಭುತ ಕಾರ್ಯಗಳು ಕಂಡರೂ ಕೂಡ ಯಹೂದ್ಯರು ಯೇಸು ಕ್ರಿಸ್ತನ ಮೊದಲನೆಯ ಬರೋಣದ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ದರು. ಯಾಕೆ? ಯೇಸು ಕ್ರಿಸ್ತನ ಮೊದಲನೆಯ ಬರೋಣದ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿರು. ಯೇಸು ಕ್ರಿಸ್ತನ ಅಷ್ಟು ಅದ್ಭುತವಾಗಿ ಕ್ರಿಯೆಗಳು ಮಾಡ್ಕೊಂಡ್ ಬಂದ್ರು ಕೂಡ ಇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ನಂಬದೇ ತಪ್ಪು. ಆತನ ಮೊದಲನೇ ಬರೋಣ ಈಗ ಬಂದಿರೋದು ಬರ್ತಾನ ಯಾಕೆ? ಪ್ರಸನ್ನ ಸರ್ ಏನಾದ್ರು ಉತ್ತರ ನೀಡ್ಲಿಕ್ಕೆ ಸಾಧ್ಯನಾ? ಯೇಸು ಕ್ರಿಸ್ತನ ಬಗ್ಗೆ ಮೊದಲನೇ ಬರೋಣದಲ್ಲಿ ಯಾವ ರೀತಿಯಲ್ಲಿ ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ರು ಅದೇ ರೀತಿಯಲ್ಲಿ ಎರಡನೇ ಬರೋಣದಲ್ಲೂ ಸಹ ಆಗ್ತದೆ. ಇವತ್ತು ಯೇಸು ಸ್ವಾಮಿ ಬರ್ತಾನೆ ಅಂತ ನಾವು ಹೇಳ್ತೇವೆ, ಯಾರು ನಂಬಲ್ಲ. ಆ ಸಮಯದಲ್ಲಿ ಯೇಸು ಸ್ವಾಮಿ ಬರ್ತಾನೆ ಅಂದ್ರೂ ಸಹ ಯಾರು ನಂಬಿಲ್ಲ. ಇವತ್ತು ಸಹ ಇಸ್ರೇಲ್ ಎಂಬುದಾಗಿ ನಾವು ಯಹೂದ್ಯರಿದ್ದಾರಲ್ಲ, ಅವರು ಯೇಸು ಸ್ವಾಮಿನ ಮೆಸ್ಸಿಯನು ಎಂಬುದಾಗಿ ನಂಬೋದಿಲ್ಲ. ಇಂಥವ್ರು ಇದ್ದೇ ಇರ್ತಾರೆ. ಯಾಕೆಂದ್ರೆ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ನಂಬಿಕೆ ಬೇಕು. ವಿಶೇಷವಾಗಿ ಅವರಲ್ಲಿ ನಂಬಿಕೆ ಇರ್ಲಿಲ್ಲ ಎಂಬುದಾಗಿ ನನಗೆ ಅನಿಸ್ತದೆ. 6 ಜನ ಯೇಸು ಸ್ವಾಮಿ ಹಿಂಬಾಲಿಸಿದ್ರು, ಎಲ್ರೂ ಸಹ ಸ್ವೀಕಾರ ಮಾಡಿದ್ದಾರೆ ಎಂಬುದಾಗಲ್ಲ. ಅಲ್ಲಿ ಕೆಲವರು ಅವ್ರಿಗೆ, ಯಾಕಂದ್ರೆ ಕೆಲವರು ಯಾತಕ್ಕೆ ಹಿಂಬಾಲಿಸ್ತಾ ಇದ್ರು ಯೇಸು ಸ್ವಾಮಿನ ಅಂದ್ರೆ ತಪ್ಪು ಹುಡುಕ್ಲಿಕ್ಕೆ ಹಿಂಬಾಲಿಸ್ತಾ ಇದ್ರು ಅಲ್ವಾ? ಇವನ್ ಏನ್ ಮಾಡ್ತಾನ ನೋಡೋಣ, ಇವನ್ ಸಬ್ಬತ್ ದಿನ ಮಾಡ್ತಾನ ನೋಡೋಣ, ಇವನ್ ಯಾರನ್ನ ಗುಣಪಡಿಸ್ತಾನ ನೋಡೋಣ, ಇವನ್ ರೋಗಿಗಳನ್ನ ಯಾಕೆ ಗುಣಪಡಿಸ್ತಾನೆ, ಇವನ್ ದೇವ್ರಲ್ವಲ್ಲ ಅಂತ ತಪ್ಪುಗಳನ್ನ ಹುಡುಕ್ತಾ ಇದ್ರೆ ಖಂಡಿತವಾಗಿ ಅವ್ರಿಗೆ ಸ್ವೀಕಾರ ಮನೋಭಾವ ಇರೋದಿಲ್ಲ. ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡ್ಬೇಕಾದ್ರೆ ದೀನತೆ ಬೇಕು, ನಮ್ರತೆ ಬೇಕು. ನಿಮ್ಮಲ್ಲಿ ಯಾವ್ದೋ ಪಾಯಿಂಟ್ ಇರ್ಬೇಕು, ಹೇಳಿ ವಿಜಯಕುಮಾರ್ ಅವರೇ. ಇಲ್ಲ ಸರ್, ಈಗ ಆ ಯೇಸು ಕ್ರಿಸ್ತನು ಅವನ ಮೇಲೆ ತಪ್ಪು ಅಭಿಪ್ರಾಯ ಹೊಂದಲು ಅವನ್ ಮೊದಲನೇ ಬರೋಣದಲ್ಲಿ ಈ ಯಹೂದ್ಯರು ಯಾಕೆ ತಪ್ಪು ಅಭಿಪ್ರಾಯನ ಹೊಂದ್ರು ಅನ್ನೋ ಫಸ್ಟ್ ಬೇಸಿಕಲಿ ಯಾಕೆ ತಪ್ಪು ಅಭಿಪ್ರಾಯ ಹೊಂದ್ರು, ಅವನ್ ನಂಬೋದು ಬಿಡೋದು ಆಮೇಲೆ. ಅವನ ಹುಟ್ಟು ಯಾವ ತರ ಇತ್ತು, ಅವ್ನು ಹೇಗ್ ಹುಡ್ದ, ಆ ಒಂದು ಸ್ಟೇಟಸ್ ಹೆಂಗಿತ್ತು, ಇದೆಲ್ಲವನ್ನು ಯಹೂದ್ಯರು ಅಳತೆ ಮಾಡಿದ್ರು ಅಂತ ನನ್ನ ಅಭಿಪ್ರಾಯ. ಯಾವ ತರ ಅಳತೆ ಮಾಡೋದು, ಹೇಗೆ ಅವ್ನ ತಿರಸ್ಕಾರ ಮಾಡ ಈ ತಿರಸ್ಕಾರ ಇಟ್ಕೋಬೇಕು. ಖಂಡಿತ ಹೇಳಿ. ಒಂದು ವಿಚಾರವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬೋಧಕರೇ, ಈ ಇಸ್ರಾಯೇಲರು ಎದುರು ನೋಡ್ತಿದ್ದಂಥದ್ದು ಮೆಸ್ಸಿಯನು ಎಂಬುದಾಗಿ ಹೇಳುವಾಗ ಈಗಾಗಲೇ ನೀವು ಪಾಠದಲ್ಲಿ ತಿಳಿಸಿದ್ರಿ. ಅವರ ನಿರೀಕ್ಷೆ ಅವರನ್ನ ರೋಮ್ ಸಾಮ್ರಾಜ್ಯದಿಂದ, ಅವರ ಆಡಳಿತದಿಂದ ಬಿಡುಗಡೆ ಮಾಡುವಂತ ಒಬ್ಬ ನಾಯಕನು ಅಥವಾ ಒಬ್ಬ ರಾಜನು ಬೇಕಾಗಿ. ಏನು ಬರ್ತಾನೆ, ನಮ್ಮನ್ನ ಮಾಡ್ತಾನೆ, ಹೇಗೆ ಇಸ್ರೇಲ್ ಜನಾಂಗವನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದನು, ನೆಬೂಕದ್ನೆಚ್ಚರನ ನಮ್ಮ ರಕ್ಷಕನು ಬರುವಾಗ ನಮಗೆ ಈ ಪ್ರಾಪಂಚಿಕವಾದಂತಹ ರೀತಿಯಲ್ಲಿ ನಮಗೆ ರಾಜ್ಯವನ್ನ ಒದಗಿಸಿಕೊಡ್ತಾನೆ, ಆತನು ನಮ್ಮನ್ನ ಬಂದು ಆಡಳಿತ ಮಾಡ್ತಾನೆ. ಇದು ಅವರ ನಿರೀಕ್ಷೆಯಾಗಿತ್ತು. ಆ ಕಾರಣದಿಂದ ದೇವರ ನಿಜವಾದಂತಹ ರಾಜ್ಯದ ತತ್ವಗಳನ್ನ ಅವರು ಅರ್ಥ ಮಾಡಿಕೊಂಡಿರ್ಲಿಲ್ಲ. ದೇವರು ಆತ್ಮಿಕವಾದಂತ ರಾಜ್ಯವನ್ನ ಕಟ್ಟಲು ಈ ಲೋಕಕ್ಕೆ ಬಂದವನಾಗಿದ್ದಾನೆ ಮತ್ತು ಆತನು ಸಿದ್ಧಪಡಿಸ್ತಕ್ಕಂತ ಆತ್ಮಗಳು ಅವರು ಸೇರಬೇಕಾದಂತ ರಾಜ್ಯ ಬೇಕಾದ್ರೆ ಆ ಪಾಪಗಳ ಪರಿಹಾರ ಯೇಸು ಕ್ರಿಸ್ತನ ಬಲಿದಾನದಿಂದ ಮಾತ್ರ ಸಾಧ್ಯವಾಗಿತ್ತು. ಇದು ತಂದೆಯಾದ ದೇವರ ಯೋಜನೆ ಆಗಿತ್ತು. ಈ ಯೋಜನೆ
ಆಲೋಚನೆಯನ್ನ ಅನೇಕ ಪ್ರವಾದಿಗಳು ಎಷ್ಟೋ ಸಾರಿ ಇವರ ಮನವರಿಕೆಗಾಗಿ ಪ್ರವಾದಿನಿಯಲ್ಲಿ ತಿಳಿಸುತ್ತಾ ಬಂದ್ರು ಸಹ ಅದನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಇಸ್ರೇಲ್ ಜನಾಂಗ ಆಗಿನ ಕಾಲದಲ್ಲಿದ್ದಂತಹ ಶಾಸ್ತ್ರಿಗಳು ಯಾಜಕರು ಕೂಡ ಸೋತು ಹೋಗಿದ್ರು. ಅವರ ನಿರೀಕ್ಷೆ ಒಂದೇ ಇತ್ತು, ಒಂದೇ ಏನಪ್ಪಾ ಅಂತಂದ್ರೆ ಈ ಭೂಮಿ ಮೇಲೆ ರಾಜ್ಯವನ್ನ ಆಡಳಿತ ಮಾಡ್ತಕ್ಕಂಥದ್ದು. ಮತ್ತೊಮ್ಮೆ ಮೆಸ್ಸಿಯನ ಬರ್ತಾನೆ, ಆತನು ಈ ಭೂಮಿಯನ್ನ ಆಡಳಿತ ಮಾಡ್ತಾನೆ. ಈ ಭೂಮಿ ಅಂತ್ಯ ಆಗ್ತದೆ, ಆಮೇಲೆ ನ್ಯಾಯ ತೀರ್ಪು ಆಗ್ತದೆ, ಇಲ್ಲಿ ಸಂಪೂರ್ಣವಾದ ನಾಶನವಾಗ್ತದೆ, ಸೈತಾನನಿಗೆ ಬಂಧನವಿರ್ತದೆ. ಈ ಎಲ್ಲಾ ಸತ್ಯ ಆಗಿನ ಕಾಲಕ್ಕೆ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಯೇಸು ಕ್ರಿಸ್ತನು ಬಂದ ಮೇಲೆ ತಾನೇ ಪ್ರತಿಯೊಂದು ವಿಚಾರಗಳು ಬಯಲಾಗ್ತಾ ಬಂತು. ಪ್ರತಿಯೊಂದು ಸತ್ಯವನ್ನ ಯೇಸು ಸ್ವಾಮಿ ತನ್ನ ಆತ್ಮನ ಮುಖಾಂತರವಾಗಿ ಆ ಪ್ರತಿಯೊಂದು ಪ್ರವಾದನೆಗಳನ್ನ ಬಿಡಿಸಿ ಹೇಳುವಂತ ಕೆಲಸ ನಡೀತು. ಆಮೇಲೆ ದೇವರ ನಿಜವಾದಂತ ಯೋಜನೆಯನ್ನ ಒಬ್ಬ ವಿಶ್ವಾಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗಿರುವಂತ ಒಂದು ತಿಳುವಳಿಕೆಗೂ ಆಗಿದ್ದಂತ ತಿಳುವಳಿಕೆಗೂ ಬಹಳ ಅಜಗಜಾಂತರವಾದಂತ ವ್ಯತ್ಯಾಸ ಇತ್ತು. ಅದರಿಂದ ಅವರ ನಂಬಿಕೆ, ಅವರ ಆಲೋಚನೆ, ಅವರ ನಿರೀಕ್ಷೆ ವಿಭಿನ್ನವಾಗಿತ್ತು. ದೇವರ ಆಲೋಚನೆಗೆ ವಿಭಿನ್ನವಾಗಿತ್ತು. ದೇವರ ಆಲೋಚನೆ ಬೇರೆಯಾಗಿತ್ತು, ಇವರ ಆಲೋಚನೆ ಬೇರೆಯಾಗಿತ್ತು. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಅವ್ರು ಎದು ನೋಡ್ತಿದ್ದದ್ದು ಕೇವಲ ಒಬ್ಬ ಈ ಲೌಕಿಕವಾದಂತ ಅರಸನಾಗಿ ಹೊರತು ಆತ್ಮಿಕವಾದಂತ ಪರಲೋಕ ರಾಜ್ಯದ ಅರಸನಾಗಿ ಅಲ್ಲ. ಈ ಕಾರಣದಿಂದ ಅವರು ಯೇಸು ಕ್ರಿಸ್ತನ ಮೊದಲನೇ ಬರೋಣವನ್ನೇ ತಪ್ಪಾಗಿ ಅರ್ಥ ಅಷ್ಟೇ. ಅವನು ಹೇಳಿ ನೋಡಿ, ಎರಡು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಮೊದಲನೇದು, ಈಗ ಹುಟ್ಟು ಕುರುಡನಾದಂತ ಬಾರ್ತಿಮೇಯನಿಗೆ ಏನು ಅಂತ ಹೇಳಿ ಒಂದು ಯಾವುದು ಮೊದಲನೇ. ಎರಡನೇದು ನೋಡಿ, ಅವ್ರ ವ್ಯಾಖ್ಯಾನ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಯಾರಿಗೆ? ಇಸ್ರಾಯೇಲ್ ಜನಾಂಗಕ್ಕೆ. ವ್ಯಾಖ್ಯಾನದ ಪ್ರಶ್ನೆ ಇರ್ಲಿಲ್ಲ ಅವ್ರಿಗೆ. ವಚನಗಳನ್ನ ಬಿಚ್ಚಿ ಹೇಳ್ತಕ್ಕಂಥ ಜ್ಞಾನ ಎಲ್ಲ ಇತ್ತು. ಆದ್ರೆ ಅವ್ರಿಗೆ ಅಂಗೀಕಾರ ಮಾಡ್ತಕ್ಕಂಥ ಒಂದು ವಿಚಾರ ಮಾತ್ರ ಅವ್ರಿಗೆ ಖಂಡಿತವಾಗ್ಲೂ ಇರ್ಲಿಲ್ಲ.